ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಲಾಸ್ಟ್ ವಿಡಿಯೋ ನಾನು ಎಲ್ಲಿಗೆ ಎಂಡ್ ಮಾಡಿದ್ನೋ ಅಲ್ಲಿಂದನೇ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಸ್ಟಾಲ್ ಹಾಕಿದ್ವಿ ಅಂತ. ಸ್ಟಾಲ್ ಮುಗಿಸ್ಕೊಂಡು ವಾಪಸ್ ಬರೋಷ್ಟರಲ್ಲಿ ಸಂಜೆ ಆಗಿತ್ತು. ತುಂಬ ಹಸುವಾಗಿತ್ತು. ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಬೆಳಗ್ಗೆ ಕಾಫಿ ಕುಡಿದು ಮನೆ ಬಿಟ್ಟಿದ್ದಿತ್ತು. ಬರ್ತಾ ತುಂಬ ಹಸುವಾಯಿತು ಅಂತ ಹೇಳಿ ನಾನು ಪ್ರಿಯ ಇಬ್ಬರು ಹೋಗಿ ಹೋಟ್ಲಲ್ಲಿ ಊಟ ಮಾಡಿದ್ವಿ. ನಂಗೆ ತುಂಬ ಇಷ್ಟ ಆದಂಥ ಒಂದು ಪಾಸ್ತಾ ಇದು. ಆನಂತರ ವೆಜ್ ಕಬಾಬ್ ತಗೊಂಡಿದ್ವಿ. ಊಟ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸುಮಾರು 5-5:30 ಆಗೋಯ್ತು. ಇವತ್ತು ಫಸ್ಟ್ ಟೈಮ್ ನಮ್ದೊಂದು ಸ್ಟಾಲ್ ಹಾಕಿದ್ವಿ. ಆ ಸ್ಟಾಲ್ ಬಗ್ಗೆ ಹೇಳಬೇಕು ಅಂದ್ರೆ ನಂಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಫಸ್ಟ್ ಸ್ಟಾಲ್ ಹೇಗಿರುತ್ತೆ ಅಂತ. ಯಾವುದೇ ರೀತಿ ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಹೇಗಿರುತ್ತೆ ಅಂತ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಹೊಸ ಜನರನ್ನ ಮೀಟ್ ಮಾಡುವಂಥ ಅವಕಾಶ ಸಿಕ್ತು. ಯಾವಾಗಲೂ ನಾವು ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ನ ಹೇಳ್ತಾ ಇದ್ದೆ. ಆದರೆ ಅಲ್ಲಿ ಖುದ್ದಾಗಿ ಜನರ ಮುಂದೆ ನಮ್ಮ ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡುವಂಥ ಅವಕಾಶ ಇದು. ಸೊ ಈ ಸತಿ ನಾವೇನು ಫಸ್ಟ್ ಸ್ಟಾಲ್ ಹಾಕಿದ್ವಿ, ಇದಕ್ಕೆ ಐಡಿಯಾನೇ ಇರಲಿಲ್ಲ. ಹಾಗಾಗಿ ನಾನೇನು ಫಸ್ಟ್ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಖಂಡಿತ ಮತ್ತೆ ನಾವು ಸ್ಟಾಲ್ ಹಾಕ್ತೀವಿ, ಅದಕ್ಕೆ ಮುಂಚೆ ಇನ್ಫಾರ್ಮ್ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆನೆ ಬೇಗ ತಿಂಡಿ ಕೆಲಸ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಕೂಡ ಕೆಲಸ ಜಾಸ್ತಿ ಇದೆ, ಬ್ಯಾಂಕಿಗೆಲ್ಲ ಹೋಗೋಕ್ಕಿದೆ. ಹಾಗೆ ತಿಂಡಿ ಕೆಲಸ ಮಾಡ್ತಾನೆ ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡೋಣ ಅಂತ ಅನಿಸ್ತಿದೆ. ಪ್ರತಿ ವರ್ಷದ ಆರಂಭದಲ್ಲಿ ಪ್ರತಿಯೊಬ್ಬರು ಒಂದೊಂದು ಗೋಲ್ ಇಟ್ಕೋತಾರೆ ಅಥವಾ ರೆಸಲ್ಯೂಷನ್ ಇಟ್ಕೋತಾರೆ. ನಾನು ಈ ವರ್ಷ ಸಣ್ಣ ಆಗ್ತೀನಿ ಅಂತನೋ ಅಥವಾ ಏನೋ ಒಂದು ಉದ್ದೇಶ ಇಟ್ಕೊಂಡು ವರ್ಷ ಆರಂಭ ಮಾಡ್ತಾರೆ. 1 ತಿಂಗಳು 2 ತಿಂಗಳು 3 ತಿಂಗಳು ಕಳೀತಾ ಇದ್ದಂಗೆ ಆ ಗುರಿ ಏನಾಗುತ್ತೋ ಅದು ರೀಚ್ ಮಾಡೋಕ್ಕಾಗದೇ ಇಲ್ಲ ಅದು. ಆದರೆ ಈ ವರ್ಷ ವೆಯ್ಟ್ ಲಾಸ್ ಬಗ್ಗೆ ಆಗಲಿ ಅಥವಾ ಮತ್ತೆ ಯಾವುದೇ ಒಂದು ಏನೋ ಆಸೆ ನನಗಿಲ್ಲ. ನನ್ನ ಪ್ರಕಾರ ನಾವೇನಾಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಕನಸು ಕಾಣಬೇಕು. ಆ ಕನಸನ್ನು ಪೂರ್ತಿ ಮಾಡೋದಕ್ಕೆ ಶತಪ್ರಯತ್ನ ಪಡಬೇಕು. ಸೊ ಯಾರೇ ಆಗಲಿ ವರ್ಷದ ಆರಂಭದಲ್ಲೇ ಮಾಡಬೇಕು ಅಂತೇನಿಲ್ಲ. ಆ ಕ್ಷಣದಿಂದನೇ ಶುರು ಮಾಡಬೇಕು. ಆ ಕ್ಷಣದಿಂದ ಶುರು ಮಾಡಿ ನಾವೇನು ಅಂದ್ಕೊಂಡಿದ್ವಿ ಆ ಗೋಲ್ನ ರೀಚ್ ಮಾಡಬೇಕು. ವರ್ಷದ ಆರಂಭ ಆಗೋದು ಕ್ಯಾಲೆಂಡ್ರಲ್ಲಿ ಡೇಟ್ ಚೇಂಜ್ ಆಗುತ್ತೆ ಹೊರತು ಮನುಷ್ಯನಲ್ಲಿ ಬದಲಾವಣೆ ನಾವು ಮಾಡ್ಕೊಂಡಾಗಲೇ ಮಾತ್ರನೇ ಸಾಧ್ಯ ಆಗುತ್ತೆ. ಹಾಗೆ ನಾನು ಕೂಡ ಬೇಕಾದಷ್ಟು ಬದಲಾವಣೆಗಳನ್ನ ಈ ವರ್ಷದಲ್ಲಿ ತಂದ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ವರ್ಷಗಳಿಂದ ಇದು ಹೆಂಗೆ ಬಂದಿದೆ ಅಂದರೆ, ಅಪ್ಪ ಹೀಗೆ ಮಾಡ್ತಿದ್ರು ನಾನು ಹೀಗೆ ಮಾಡಬೇಕು ಅಥವಾ ಹೀಗೇ ಇರಬೇಕು ಹೀಗೆ ಮಾಡಬೇಕು ಅಂತ ಅನ್ನೋ ಒಂದು ನಿಯಮ ಏನಿದೆ, ಆ ನಿಯಮನೆಲ್ಲ ಸ್ವಲ್ಪ ಸೈಡ್ಗಿಟ್ಟು ಬೇಕಾದಷ್ಟು ಬದಲಾವಣೆಗಳೀಗ ಮನುಷ್ಯನ ಜೀವನದಲ್ಲಿ ಬಂದಿದೆ. ಬೇಕಾದಷ್ಟು ಬದಲಾವಣೆಗಳನ್ನ ಕೂಡ ನಾವು ತಂದ್ಕೋಬೇಕು. ಯಾರಿಗೂ ನಿಲ್ಲಲ್ಲ, ಯಾರಿಗೋಸ್ಕರನೂ ಮಾಡಲ್ಲ. ಸೊ ನಾವು ನಾನೇನಾದ್ರು ಮಾಡಬೇಕು ಅಂದರೆ ಅದಕ್ಕೆ ನಾನೇ ಸ್ಟ್ಯಾಂಡ್ ತೊಗೋಬೇಕು, ನಾನೇ ಅಚೀವ್ ಮಾಡಬೇಕು, ನಾನೇ ಕನಸು ಕಾಣಬೇಕು. ಆ ಕನಸನ್ನು ಪೂರ್ತಿ ಮಾಡ್ಕೊಳ್ಳೋದಕ್ಕೆ ನಾನೇ ಅದಕ್ಕೆ ಶತಪ್ರಯತ್ನ ಪಟ್ಟು ಆ ಗೋಲ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇದನ್ನು ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ನಾವು ಮಾಡೋವಂಥ ಕೆಲಸ ನಿಯತ್ತಾಗಿದ್ರೆ, ದೇವ್ರ ಮೇಲೆ ನಂಬಿಕೆ ಇದ್ದರೆ ಖಂಡಿತ ಯೂನಿವರ್ಸ್ ನಾವು ಕೇಳಿದ್ದನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಹಳೆಯ ವರ್ಷನ ಮೆಲ್ಕ್ ಹಾಕ್ತಾ ಬರೋವಂಥ ಹೊಸ ವರ್ಷನ ವೆಲ್ಕಮ್ ಮಾಡೋಣ. ನನ್ನ ವ್ಲಾಗ್ ಮತ್ತೆ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ರೀತಿ ಅನ್ನ ಮಾಡುವಂಥ ಪಾತ್ರೆ ಬಂದಿರೋದು ಇವಾಗ ಎಷ್ಟು ಸುಲಭ ಆಗ್ತಿದೆ ಅಂದರೆ ಗಂಜಿ ತೆಗೆಯೋಕ್ಕೆ. ಈ ಥರ ಎಲ್ಲ ಹೋಲ್ ಇರೋದ್ರಿಂದ ಈಸಿಯಾಗಿ ಗಂಜಿ ತೆಗಿಬೋದು. ಗಂಜಿ ತೆಗೆದಿರೋವಂಥ ಅನ್ನ ಆರೋಗ್ಯಕ್ಕೆ ಒಳ್ಳೆಯದು. ಕುಕ್ಕರಲ್ಲಿ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಬೇಯಿಸಿ ಗಂಜಿ ತೆಗೆದು ತಿನ್ನೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಗಂಜಿ ಬಸ್ತು ಮಾಡೋವಂಥ ಟೈಮಲ್ಲಿ ನಾನು ತುಂಬ ಚಿಕ್ಕವಳಿದ್ದಾಗ ಕೈ ಮೇಲೆ ಫುಲ್ಲು ಸುರ್ಕೊಂಡ್ಬಿಟ್ಟಿದ್ದೆ. ನಾನು ಅವಾಗ ಬಾಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದೆ. ಸೊ ಸ್ಟೇಟ್ ಲೆವೆಲ್ವರೆಗೂ ಹೋಗಿದ್ದೀನಿ ಬಾಲ್ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸಲ್ಲಿ. ಸೊ ನಾವು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದೆ ಕೈಯಲ್ಲಿ ಹಿಡ್ಕೊಂಡೇ ಆಡಬೇಕು. ಒಂದು ಸರ್ತಿ ಹೀಗೆ ಗಂಜಿ ಬಸಿಬೇಕಾದ್ರೆ ಏನಾಗೋಯ್ತು, ಪಾತ್ರೆಯಲ್ಲಿ ಹಿಂಗೆ ಬಸಿದ ತಕ್ಷಣ ಆ ಪ್ಲೇಟ್ ಓಪನ್ ಆಗಿ ಪೂರ್ತಿ ಕೈ ಮೇಲೆ ಗಂಜಿ ಚೆಲ್ಲೋಯ್ತು. ಅದನ್ನು ನಾನು ಸುಮಾರು 1 ವಾರ ತಗೋತು ನಂಗೆ ಅದು ಮತ್ತೆ ವಾಸಿಯಾಗಿ ಸ್ಕಿನ್ನೆಲ್ಲ ಪೀಲ್ ಆಗೋಯ್ತು. ಬಿಸಿ ಗಂಜಿ ಮೇಲೆ ಬಿದ್ದಿದ್ರಿಂದ ಚೆನ್ನಾಗಿ ಕೆಂಪಗಾಗಿ ಉರಿ 2-3 ದಿನ ಉರಿ ಇತ್ತು. ಅದಾದಮೇಲೆ ಅದು ಮೇಲ್ಗಡೆ ಸ್ಕಿನ್ ಏನು ಸುಟ್ಟೋಗಿರುತ್ತೆ ಅದೆಲ್ಲ ಪೀಲಾಗಿ ಹೊಸ ಸ್ಕಿನ್ ಬರೋಕ್ಕೆ ಬೇಕಾದಷ್ಟು ಟೈಮ್ ತಗೋತು. ಸೊ ಈ ಥರ ಒಂದು ಪಾತ್ರೆ ಬಂದಿರೋದು ಈಗ ಎಷ್ಟು ಸುಲಭ ಆಗುತ್ತೆ ಅಂದರೆ, ಪ್ರತಿ ಸತಿ ಅನ್ನ ಮಾಡುವಾಗ ಹಂಗೆ ಆ ಇನ್ಸಿಡೆಂಟಿಗೆ ಜ್ಞಾಪಕಕ್ಕೆ ಬರುತ್ತೆ. ನಾನು ತುಂಬ ಚಿಕ್ಕವಳಿದ್ದೆ, ಇನ್ನೂ ಅವಾಗ ಸ್ಕೂಲ್ಗೇನೋ ಹೋಗ್ತಾಯಿದ್ದೆ ಅಷ್ಟೇ. ಸೊ ಸ್ಕೂಲ್ ಹೋಗುವಂಥ ಟೈಮಲ್ಲಿ ಮಾಡ್ಕೊಂಡಂಥ ಇನ್ಸಿಡೆಂಟ್ ನಂಗೆ ಇವಾಗಲೂ ಕೂಡ ಲೈಫ್ ಲಾಂಗ್ ನೆನಪಿರುತ್ತೆ. ಅನ್ನ ಬಸಿಯುವಾಗ ಈ ಥರ ಪಾತ್ರೆ ಬಂದಿರೋದು ಯಾರು ಬೇಕಾದರೂ ಅನ್ನ ಬಸಿಯೋದಕ್ಕೆ ಈಸಿ ಇದೆ. ಇದನ್ನು ನಾನು ಇಂಡಸ್ ವ್ಯಾಲಿಯಿಂದ ತೊಗೊಂಡಿದ್ದು. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಂದು ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ನಿಮಗೆ 15% ಡಿಸ್ಕೌಂಟ್ ಕೂಡ ಆಗುತ್ತೆ. ಸೊ ಈ ಥರ ಪಾತ್ರೆ ಉಪಯೋಗಿಸ್ಕೊಂಡು ಪ್ರತಿದಿನ ಅನ್ನ ಬಸ್ದು ಅಂದರೆ ಗಂಜಿ ತೆಗೆದು ಅನ್ನ ಮಾಡ್ಕೊಂಡು ತಿನ್ನೋದು
ತುಂಬ ಸೇಫ್. ಇದಕ್ಕೆ ಒಂದು ಗೊಜ್ಜಿನ ರೆಸಿಪಿ ಮಾಡಿದ್ದೆ. ಇದು ಚಪಾತಿ ಮತ್ತು ಅನ್ನಕ್ಕೆ ಎರಡಕ್ಕೂ ಒಂದು ಬೆಸ್ಟ್ ಕಾಂಬಿನೇಷನ್. ಮೊದಲನೇದಾಗಿ ಒಂಚೂರು ಎಣ್ಣೆಯಲ್ಲಿ ಜೀರಿಗೆ, ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಗೆ ಬದನೆಕಾಯಿ ಹಾಕೋಣ. ಕೇವಲ ಆಲೂಗಡ್ಡೆ ಬದನೆಕಾಯಿ ಇದ್ದಾಗ ಈ ಥರದ ಒಂದು ಗೊಜ್ಜು ರೆಸಿಪಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗುತ್ತೆ. ಗುಂಡು ಬದನೆಕಾಯಿ ಆಗಲಿ, ಮೈಸೂರು ಬದನೆಕಾಯಿ ಆಗಲಿ, ಯಾವುದನ್ನು ಬೇಕಾದ್ರೆ ನೀವು ಉಪಯೋಗಿಸ್ಕೋಬೋದು. ಸುಮಾರು ಒಂದು 2 ಆಲೂಗಡ್ಡೆ ಇದೆ, ಒಂದು 1/4 kg ಅಷ್ಟು ಬದನೆಕಾಯಿ ಇದೆ. ಇದಕ್ಕೆ 2 ಟೊಮೆಟೊ ಹಾಗೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪೌಡರ್ ಹಾಕೋಣ. ಇದಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಇದಕ್ಕೊಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಒಗ್ಗರಣೆಲ್ಲ ಇದನ್ನು ಬೇಯಿಸ್ಕೋಬೋದು. ಕುಕ್ಕರಲ್ಲಾದರೆ ಒಂದು ವಿಸಿಲ್ ಕೂಗಿಸ್ಕೊಂಡ್ರು ಆಯಿತು. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಚಪಾತಿಗೂ ಚೆನ್ನಾಗಿರುತ್ತೆ. ತುಂಬ ರುಚಿಯಾಗುವಂಥ ಒಂದು ರೆಸಿಪಿ. ಲಾಸ್ಟಲ್ಲಿ ಕರಿಬೇವು ಹಾಕಿ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಬದನೆಕಾಯಿ ಹಾಕಿ ಮಾಡಿರೋಂಥ ಗೊಜ್ಜಿನ ರೆಸಿಪಿ ರೆಡಿ ಆಗುತ್ತೆ. ಸೊ ಇದನ್ನೇ ಸೇಮ್ ರೆಸಿಪಿ ನಾನು ನನ್ನ ಕುಕ್ಕಿಂಗ್ ಚಾನಲಲ್ಲೂ ಕೂಡ ಹಾಕಿದ್ದೀನಿ. ಸಪ್ರೇಟ್ ರೆಸಿಪಿ ನೀವು ಬೇಕು ಅಂತಂದಾಗ ನೀವು ನನ್ನ ಕುಕ್ಕಿಂಗ್ ಚಾನಲ್ ಅಮ್ಮನ ಅಡುಗೆ ಬೈ ಸುಜಿ ಚಾನಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಸುಮಾರು ದಿನದಿಂದ ಕಂಟಿನ್ಯೂಸ್ ಕೆಲಸ ಇದ್ದಿದ್ದರಿಂದ ಲೋವರ್ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿತ್ತು. ಹಾಗೆ ಒಂದು ಇನ್ಸಿಡೆಂಟ್ ಕೂಡ ನಡೀತು. ಮನೇಲಿ ಒರೆಸ್ಬೇಕಾದ್ರೆ ಜಾರಿ ಬಿದ್ದು ಮೊಣಕೈಗೆ ಮತ್ತು ಬೆನ್ನಿಗೆ ಏಟಾಯಿತು. ಒಂದು ಸತಿ ಬೆನ್ನಿಗೆ ಏಟು ಬಿದ್ದಿದ್ದು ತುಂಬ ದಿನ ಟೈಮ್ ಹಿಡಿಯುತ್ತೆ ನನಗೆ ರಿಕವರ್ ಆಗೋದಕ್ಕೆ. ಯಾಕಂದರೆ ಮುಂಚೆಯಿಂದ ನನಗೆ ಲೋವರ್ ಬ್ಯಾಕ್ ಪೇಯ್ನ್ ಇದೆ. ಯಾರಿಗೆಲ್ಲ ಸಿಸೇರಿಯನ್ ಆಗಿರುತ್ತೆ ಅವ್ರಿಗೆ ಬೆನ್ನುವು ಅಂತನೋದು ಒಂಥರ ಕಟ್ಟಿಟ್ಟು ಬುತ್ತಿ ಇದ್ದಂಗೆ, ಕೊನೆಯವರೆಗೂ ನಮಗಿದು ಬಿಟ್ಟು ಹೋಗೋದೇ ಇಲ್ಲ. ಆಗಾಗ ಲೋವರ್ ಬ್ಯಾಕ್ ಪೇಯ್ನ್ ಬರ್ತಾನೆ ಇರುತ್ತೆ ನನಗಂತೂ. ಆದರೆ ಇವಾಗ ಬಿದ್ದಾಗ ಮತ್ತೆ ಅದೇ ಬೆನ್ನಿಗೆ ಏಟು ಬಿದ್ದಿದ್ದು ಸಿಕ್ಕಾಪಟ್ಟೆ ನೋವಾಯಿತು. ತುಂಬ ದಿನ ನನಗೆ ಟೈಮ್ ಹಿಡಿತು ರಿಕವರ್ ಆಗೋದಕ್ಕೆ. ಸೊ ಬೆಲ್ಟ್ ಹಾಕ್ಕೊಂಡು ಕೆಲಸ ಮಾಡೋದು, ಸ್ವಲ್ಪ ರೆಸ್ಟ್ ಮಾಡೋದು, ಇದೇ ರೀತಿ ನಾನು ನನ್ನ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಚಳಿಗಾಲದಲ್ಲಿ ತುಂಬ ಇರಿಟೇಟ್ ಆಗೋದೇನಂತಂದರೆ ಧೂಳು. ಈಗಂತೂ ನಮಗೇನು ಅಷ್ಟೇನು ಚಳಿ ಅಂತ ಅನ್ನಿಸ್ತಾ ಇಲ್ಲ. ಡಿಸೆಂಬರ್ ಬಂದರೂ ಕೂಡ ನಮಗೇನು ಆ ಥರ ವಿಂಟರ್ ಅಂತಲೇ ಅನ್ನಿಸ್ತಾ ಇಲ್ಲ. ಆದರೆ ಧೂಳಿಂದ ತುಂಬ ಇರಿಟೇಟ್ ಆಗುತ್ತೆ. ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ. ರೋಡ್ ರಿಪೇರಿ ವರ್ಕ್ ನಡೀತಾ ಇರೋದ್ರಿಂದ ಕೂಡ ಸಿಕ್ಕಾಪಟ್ಟೆ ಧೂಳು ಬರ್ತಿರುತ್ತೆ. ಮನೆ ಒಳಗಡೆ ಇರೋವಂಥ ಗಿಡಗಳೇ ಇದೆಲ್ಲ ತುಂಬ ದಿನದಿಂದ ಡಲ್ಲಾಗಿ ಕಾಣಿಸ್ತಾ ಇತ್ತು. ನಾವು ಎಷ್ಟೇ ಬಟ್ಟೆನಲ್ಲಿ ಒರೆಸಿದ್ರೂ ಕೂಡ ಆ ಧೂಳು ಹೋಗ್ತಿರ್ಲಿಲ್ಲ. ಹಾಗಾಗಿ ಎಲ್ಲ ಒಟ್ಟಿಗೆ ತೊಗೊಂಬಂದು ಬಾತ್ರೂಮಲ್ಲಿ ಇಟ್ಕೊಂಡು ಶವರ್ ವಾಶ್ ಮಾಡ್ತಾಯಿದ್ದೀನಿ. ಧೂಳು ಹೋಗೋದಷ್ಟೇ ಅಲ್ಲ, ಒಂದು ಸ್ವಲ್ಪ ಹೊತ್ತದು ಹಸಿರಾಗಿರೋದಕ್ಕೆ ಒಂದು ಶೈನ್ ಕೂಡ ಕಾಣಿಸುತ್ತೆ ಆ ಥರ ವಾಶ್ ಮಾಡೋದ್ರಿಂದ ಅಂಥೇಳಿ ಎಲ್ಲ ತೊಗೊಂಬಂದು ಬಾತ್ರೂಮಲ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ನನ್ನ ಪಾರ್ಕಿಂಗ್ ಏರಿಯಾನ ಕಾರ್ ವಾಶರ್ ಕ್ಲೀನ್ ಮಾಡಿಸಿದ್ದಾರೆ. ಆ್ಯಂಡ್ ನಮ್ಮಮ್ಮ ಇವತ್ತು ಜೆಟ್ ಸ್ಪ್ರೇ ಅಲ್ಲಿ ಪ್ಲಾಂಟ್ಸ್ ನ ವಾಶ್ ಮಾಡ್ತಾ ಇದ್ದಾರೆ. ಅಷ್ಟೊಂದು ಧೂಳಿದೆ, ಏನ್ ಮಾಡೋದು? ಇದರಲ್ಲಿ ಒಂದು ಕೆಲವು ಮಾತ್ರ ಪ್ಲಾಸ್ಟಿಕ್ ಪ್ಲಾಂಟ್ ಇದೆ, ಮಿಕ್ಕಿದೆಲ್ಲನೂ ಒರಿಜಿನಲ್. ಅಂದರೆ ನನ್ನ ಹತ್ರ ಜಾಸ್ತಿ ಇಲ್ಲಿ ಮನೆ ಒಳಗಡೆ ಇಟ್ಕೊಂಡಿರೋದೆ ಮನಿ ಪ್ಲಾಂಟ್ ಮತ್ತು ಸ್ನೇಕ್ ಪ್ಲಾಂಟ್. ಇದೆರಡೂ ಕೂಡ ಮನೆ ಒಳಗಡೆ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಅದಕ್ಕೇನು ಬಿಸಿಲೇ ಬೇಕು ಅಂತೇನಿಲ್ಲ, ಆರಾಮಾಗಿ ಮನೆ ಒಳಗಡೆ ಬೆಳೆಸ್ಬೋದು ಅಂತನೋ ಕಾರಣಕ್ಕೆ ಇದೆರಡೇ ಗಿಡಗಳು ಜಾಸ್ತಿ ನಾನು ಇಟ್ಕೊಂಡಿದ್ದೀನಿ. ಒಂದಷ್ಟು ನೀರಲ್ಲಿ ಹಾಕಿ ಬೆಳೆಸ್ತಾ ಇದ್ರೆ ಇನ್ನೊಂದಷ್ಟನ್ನು ಮಣ್ಣಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಂಡೋರ್ ಪ್ಲಾಂಟ್ಸ್ ಅಲ್ಲಲ್ಲಿ ಸ್ವಲ್ಪ ಗ್ರೀನಾಗಿ ಕಾಣಿಸ್ತಾ ಇದ್ರೆ ನಂಗೆ ಒಂಥರ ಖುಷಿ, ಅಲ್ಲಲ್ಲಿ ಪ್ಲಾಂಟ್ಸ್ ಕಾಣಿಸ್ಬೇಕು. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಪಾಟ್ಸ್ನ ನಾನು ಈ ಫ್ಲೋರಲ್ಲಿ ಮಾತ್ರ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲೂ ಇಡಲ್ಲ, ಯಾಕಂದರೆ ಯಾರೂ ಅಲ್ಲೆಲ್ಲ ನೀರು ಹಾಕಲ್ಲ. ನನ್ನ ಕಣ್ಣಿಗೆ ಕಾಣಿಸ್ತಿರುತ್ತೆ ಇಲ್ಲೆಲ್ಲ ಇಟ್ಟಾಗ ಅಂತ ಅದಕ್ಕೋಸ್ಕರ ಮೇಲ್ಗಡೆ ಟೆರೆಸಲ್ಲಿರುತ್ತೆ. ಮತ್ತು ಮನೆ ಮುಂದೆ ಸ್ವಲ್ಪ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ. ರೋಡ್ ರಿಪೇರಿ ಅಂತೇಳಿ ಸುಮಾರಲ್ಲೆಲ್ಲ ಇದ್ದಿದ್ದೆಲ್ಲ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಈಗ ಮನೆ ಒಳಗಡೆ ಏನಿದೆಯೋ ಅಷ್ಟನ್ನು ಮಾತ್ರ ನಾನು ಉಳಿಸ್ಕೊಂಡಿದ್ದೀನಿ. ಸೊ ಹಾಗೆ ಇನ್ನೊಂದು ಹೊಸ ನನ್ನೊಂದು ವಿಡಿಯೋ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಅದು Q&A. ನನ್ನ ಚಾನಲಲ್ಲಿ ಇದುವರೆಗೂ Q&A ಮಾಡೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಬೇಕು ಅಂತ ಅನ್ನೋ ಒಂದು ಉದ್ದೇಶ ಇದೆ. ನಿಮ್ಮೆಲ್ಲರ ಒಪಿನಿಯನ್ ಕೇಳಿಕೊಂಡು ನಾನು Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಲಿಸ್ಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಪ್ರೊಡಕ್ಷನ್ ವರ್ಕ್ ಮಾಡಬೇಕು. ಸೊ ಹೊಸ ಮಸಾಲೆಗಳೆಲ್ಲ ಏನೇನು ಮಾಡೋಕ್ಕಿದೆ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನನ್ನ ಲೋವರ್ ಬ್ಯಾಕ್ ಪೇಯ್ನ್ಗೆ ಸಿಕ್ಕಾಪಟ್ಟೆ ನನಗೆ ಏನು ಫ್ರಸ್ಟ್ರೇಟ್ ಆಗಿ ಏನು ಮಾಡ್ಬೋದು ಅಂತ ಹುಡುಕ್ತಾ ಇದ್ದೆ. ಮೆಡಿಸಿನ್ ನಾನು ಅಷ್ಟಾಗಿ ತೊಗೊಳ್ಳಲ್ಲ. ಸೊ ಒಬ್ಬರು ಹೇಳಿದರು, ಈ ಥರದ ಒಂದು ಗಿಡಮೂಲಿಕೆಯಿಂದ ಮೂಳೆಗಳ ಪೇಯ್ನ್ ಕಮ್ಮಿ ಆಗುತ್ತೆ, ಇದನ್ನು ನೀವು ಡೈಲಿ ಸೂಪ್ ಥರ ಮಾಡ್ಕೊಂಡು ಕುಡಿಬೋದು ಅಂತ ಹೇಳಿದರು. ನಾನು ಇದನ್ನು ತಮಿಳ್ನಾಡಿಂದ ತರಿಸಿದ್ದೀನಿ. ಅದೇನು ಅಂತಂದರೆ
ಮೇಕೆ ಕಾಳನ್ನ ನಾವು ಇಮ್ಯುನಿಟಿಗೆ ಅಂತ ತಗೋತೀವಿ. ಮೇಕೆ ಕಾಳು ಸೂಪ್ ನಿಮಗೆಲ್ಲ ಗೊತ್ತಿರ್ಬೋದು ನಾನ್ ವೆಜಿಟೇರಿಯನ್ಸ್ಗೆ. ಮೇಕೆ ಕಾಳು ಸೂಪನ್ನ ಕುಡಿಯೋದ್ರಿಂದ ಎನರ್ಜಿ ಬೂಸ್ಟ್ ಆಗುತ್ತೆ, ನಿಶಕ್ತಿ ಕಮ್ಮಿ ಆಗುತ್ತೆ. ಹಾಗೆ ಹುಷಾರಿಲ್ದಲೇ ಇರೋರಿಗೆ ಅವಾಗವಾಗ ಸೂಪ್ ಕೊಡ್ತಾ ಇದ್ರೆ ಬೇಗ ರಿಕವರ್ ಆಗ್ತಾರೆ ಅಂತೆಲ್ಲ ಹೇಳ್ತಾರಲ್ಲ, ಅದೇ ಥರನೇ ಅದಕ್ಕಿಂತ ಹೆಚ್ಚು ಏನು ಇದರಲ್ಲಿ ಬೆನಿಫಿಟ್ಸ್ ಅಂತ ಇದೆ ಅಂತಲೇ ಹೇಳ್ಬೋದು. ಸುಮಾರು ಕಾಯಿಲೆಗಳಿಗೆ ಈ ಒಂದು ಗಿಡಮೂಲಿಕೆ ತುಂಬ ಉಪಯೋಗಕಾರಿ ಅಂತೆ. ನಾನು ತುಂಬ ಇನ್ವೆಸ್ಟಿಗೇಟ್ ಮಾಡಿ ಒಬ್ಬರು ಹೇಳಿದ್ದನ್ನು ಕೇಳಿ ತುಂಬ ಪಾಸಿಟಿವ್ ಆಗಿ ಹೇಳಿದರು, ಇದನ್ನು ಉಪಯೋಗಿಸಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ತರಿಸಿದ್ದೀನಿ. ಅದೇನು ಮಾಡ್ತೀನಿ ಅಂತ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತು ಮಧ್ಯಾಹ್ನದ ಅಡುಗೆಗೆ ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ. ಇದು ಒಂದಿನದಂತೂ ವ್ಲಾಗ್ ಅಲ್ಲ, ಆಗಾಗ ಮಾಡಿರೋಂಥ ಶೂಟ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಪಾಲಕ್ ಪನ್ನೀರ್ ಮಾಡೋದಕ್ಕೆ ಬ್ಲಾಂಚ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರುಬ್ಕೊಳ್ಳೋದಕ್ಕೋಸ್ಕರ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಕ್ಲೀನ್ ಮಾಡ್ಕೊಂಬೇಡ. ಪಾಲಕ್ ಪನ್ನೀರ್ಗೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿ 2 ಈರುಳ್ಳಿ, 7-8 ಎಸಳಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಇದರ ಜೊತೆಗೆ 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ನೀರು ಹಾಕಿದ್ದನ್ನು ನುಣ್ಣಗೆ ರುಬ್ಬಿಟ್ಕೋಬೇಕು. ನಂತರ ಪಾಲಕ್ ಸೊಪ್ಪು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಬೇಯಿಸೋಕೆ ಹೋಗಬಾರ್ದು. ಬೇಯಿಸಿರೋಂಥ ಸೊಪ್ಪನ್ನು ಸಪ್ರೇಟಾಗಿ ಇಟ್ಕೊಂಡ ನಂತರ ಅದೇ ಬಾಣಲಿನಲ್ಲೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆ ಹಾಗೆ ಕಸೂರಿ ಮೇಥಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ರುಬ್ಬಿರೋ ಅಂಥ ಮಸಾಲ ಹಾಕಿ ಅದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು. ಇದು ಕುದಿಯೋಂಥ ಟೈಮಲ್ಲೇ ಸ್ವಲ್ಪ ಮಸಾಲೆ ಹಾಕ್ಕೊಂಡಿದ್ದೀನಿ. ಅರಿಶಿನ, ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ನಾನ್ ವೆಜ್ ಮಸಾಲ ಹಾಕಿದ್ದೀನಿ. ನಂತರ ಇದಕ್ಕೆ ಪಾಲಕ್ ಸೊಪ್ಪನ್ನು ಕೂಡ ರುಬ್ಬಿ ಹಾಕೋಣ. ಇದಕ್ಕೆ ನೀರು ಹಾಕೊಳ್ಳೋದೇನು ಬೇಡ, ಹಾಗೇನೆ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೋಬೇಕು. ಹಾಗೆ ತುಂಬ ಜಾಸ್ತಿ ನುಣ್ಣಗೂ ರುಬ್ಕೋಬಾರ್ದು, ಸ್ವಲ್ಪ ಅಲ್ಲಲ್ಲಿ ಸೊಪ್ಪು ತರಿಯಾಗಿರೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಮಸಾಲೆ ಜೊತೆಗೆ ಈ ಪಾಲಕ್ ಸೊಪ್ಪು ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋಕೆ ಹೋಗಬಾರ್ದು. ಹಸಿ ಮಸಾಲೆನ ಚೆನ್ನಾಗಿ ಕುದಿಸ್ಕೊಂಡ ನಂತರ ಪಾಲಕ್ ಸೊಪ್ಪನ್ನ ಏನೋ ರುಬ್ಬಿ ಹಾಕಿ ಸ್ವಲ್ಪ ನೀರು ಹಾಕಿ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಕುದಿ ಕುದಿಸ್ಕೋಬೇಕು. ಇದು ಕುದಿಯೋ ಅಷ್ಟೊತ್ತಿಗೆ ನಾನು ಪನ್ನೀರ್ನ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಪನ್ನೀರ್ ಉಳಿದಾಗ ನೀವು ಹೀಗೆ ಇಟ್ಬಿಟ್ರೆ ಫ್ರಿಡ್ಜಲ್ಲಿ ಡ್ರೈ ಆದಂಗೆ ಆಗುತ್ತೆ. ಒಂದು ಬಾಕ್ಸಲ್ಲಿ ಉಳಿದಿರೋಂಥ ಪನ್ನೀರ್ನ ಹಾಕಿ ಸ್ವಲ್ಪ ನೀರು ಹಾಕಿ, ಅಂದರೆ ಅದು ಮುಳುಗೋಷ್ಟು ನೀರು ಹಾಕಿ ನಂತರ ನಾವು ಉಪಯೋಗಿಸ್ಕೊಳ್ಳೋದ್ರಿಂದ ಫ್ರೆಶ್ ಆಗಿರುವಾಗ ಹೇಗೆ ಸಾಫ್ಟ್ ಆಗಿರುತ್ತೋ ಅದೇ ರೀತಿ ಪನ್ನೀರ್ ನಿಮಗೆ ಮತ್ತೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋಗ್ಲೂ ಹಾಗೆ ಇರುತ್ತೆ. ಪನ್ನೀರ್ನ ಡೈರೆಕ್ಟಾಗಿ ಹೀಗೆ ಹಾಕೋ ಬದಲು ಒಂದು ಸ್ವಲ್ಪ ಉಪ್ಪು ಖಾರದ ಜೊತೆಗೆ ಫ್ರೈ ಮಾಡಿ ಹಾಕಿದ್ರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯೂಶಲಿ ನಾನು ಹೀಗೇ ಕಟ್ ಮಾಡಿ ಏನು ಈ ಗ್ರೇವಿಗೆ ಹಾಕ್ಬಿಡ್ತಾ ಇದ್ದೆ. ಸ್ವಲ್ಪ ಈ ರೀತಿ ಎಣ್ಣೆ ಮತ್ತು ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡಿ ಹಾಕಿದ್ದು ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿತ್ತು. ಸೊ ಪನ್ನೀರ್ ಹಾಕಿದ್ಮೇಲೆ ಕೂಡ ತುಂಬ ಹೊತ್ತು ಕುದಿಸೋಕೆ ಹೋಗಬಾರ್ದು. ತುಂಬ ಜಾಸ್ತಿ ಕುದಿಸೋದ್ರಿಂದ ಪನ್ನೀರ್ ರಬ್ಬರ್ ಆದಂಗೆ ಆಗುತ್ತೆ. ಹಾಗೆ ಆ ಪಾಲಕ್ ಪನ್ನೀರ್ದು ಕಲರ್ ಕೂಡ ಚೇಂಜ್ ಆಗೋಗುತ್ತೆ. ಸೊ 1 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ರೆಗ್ಯುಲರ್ ಆಗಿ ನಮ್ಮ ಮನೆಯಲ್ಲಿ ಮುದ್ದೆಗಿಂತಲೂ ಜಾಸ್ತಿ ಚಪಾತಿನ ತಿನ್ನೋದ್ರಿಂದ ಎಲ್ರಿಗೂ ತುಂಬ ಇಷ್ಟ ಚಪಾತಿ. ಹಾಗಾಗಿ ಚಪಾತಿಗೋಸ್ಕರ ಸೈಡ್ ಡಿಶ್ ಈ ಥರದ್ದು ಏನಾದ್ರು ಒಂದು ಮಾಡ್ತಾನೆ ಇರ್ತೀನಿ. ರೀಸೆಂಟಾಗಿ ವಿಂಟರ್ ಸ್ಪೆಷಲ್ ಒಂದು ಗಾರ್ಲಿಕ್ ಚಟ್ನಿ ಅಂತ ಮಾಡಿದ್ದೆ, ನನ್ನ ಕುಕ್ಕಿಂಗ್ ಚಾನಲಲ್ಲಿದೆ, ತುಂಬ ಚೆನ್ನಾಗುತ್ತೆ. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಪಾಲಕ್ ಪನ್ನೀರ್ ರೆಸಿಪಿ ಕೂಡ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬೇಡ.